ಸ್ನೇಹಿತರೆ ಮೊದಲಿಗೆ ನೋಡಿ ಮೆಜರ್ಮೆಂಟು ನಾನು 38 ಚೆಸ್ಟ್ ಮೆಜರ್ಮೆಂಟ್ ಇದೆ, ಲೆಂತ್ ಬಂದು 14 ಇಂಚು, ವೇಸ್ಟ್ ಬಂದು 30 ಇಂಚು, ಶೋಲ್ಡರ್ ಬಂದು ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ಫುಲ್ ಶೋಲ್ಡರ್ ನಾವು ಮೆಜರ್ಮೆಂಟ್ ತಗೊಂಡಿರ್ತೀವಿ. 15 ಇಂಚು ಶೋಲ್ಡರ್ ಇದೆ, ಆರ್ಮೋಲ್ ಬಂದು 16 ಇಂಚ್ ಇದೆ. ಹಾಗೆ ನಾವು ಫಸ್ಟ್ ಡಾಟ್ ಪಾಯಿಂಟ್ ಬಂದು 10 ಇಂಚು, ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 12.5 ಇಂಚು. ನಾವು ಇದನ್ನ ಮೆಜರ್ಮೆಂಟ್ ತಗೋಬೇಕು. ಅಳತೆ ಬ್ಲೌಸ್ ಅಲ್ಲಿ ಹೆಂಗೆ ಅಳತೆ ಮೆಜರ್ಮೆಂಟ್ ತಗೊಂತೀವಲ್ಲ ಬಾಡಿ ಮೆಜರ್ಮೆಂಟ್, ಅದನ್ನ ಕಂಪಲ್ಸರಿ ತಗೋಬೇಕಾಗುತ್ತೆ. ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು 6.5 ಇಂಚು, ಬ್ಯಾಕ್ ನೆಕ್ ಡೀಪ್ ಬಂದು 10 ಇಂಚ್ ಇದೆ. ಹಾಗೆ ಸ್ಲೀವ್ ಲೆಂತ್ ಬಂದು 10 ಇಂಚು, ಫಿಟ್ಟಿಂಗ್ ಬಂದು 11 ಇಂಚು. ನೋಡಿ ಇವಾಗ ಮೆಜರ್ಮೆಂಟ್ ಇಲ್ಲಿದೆ. 14 ಇಂಚು ನಮಗೆ ಟೋಟಲ್ ಉದ್ದ. ನೋಡಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚು ಒಂದು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತೀನಿ. ನೀವು ಏನಾದ್ರೂ ಸಾದಾ ಬ್ಲೌಸ್ ಹೊಲಿತೀವಿ ಅಂದ್ರೆ ಕೂಡ ಹೊಲಿಬಹುದು. ಅದಕ್ಕೆ ನೀವು ಎಕ್ಸ್ಟ್ರಾ ಇಲ್ಲಿ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಕೊಡ್ಬೇಕಾಗುತ್ತೆ. ನೋಡಿ 14 ಇಂಚು ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ ನಾನು 14.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ ನೀವೇನಿಲ್ಲ ಬ್ಯಾಕ್ ಪಾರ್ಟಿಗೆ 1 ಇಂಚ್ ಆಡ್ ಮಾಡಿ ಟೋಟಲ್ ಮಾರ್ಕ್ ಮಾಡ್ಕೊಳ್ಳಿ. ನೀವು 14 ಇದೆ, 15ಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನೋಡಿ ಬ್ಯಾಕ್ ನೆಕ್ ಡೀಪ್ ಮೇಲೆ ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಅನ್ನು ತಗೋಬೇಕಾಗುತ್ತೆ ನಾವು. ನೋಡಿ ಫುಲ್ ಶೋಲ್ಡರ್ ಬಂದು 7.5, 15 ಇದೆ, 15 ಅರ್ಧ ಬಂದು 7.5 ಬರುತ್ತೆ. ನೋಡಿ 7.5ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನಮಗೆ ಫುಲ್ ಶೋಲ್ಡರ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಯಾವ ರೀತಿ ಕಡಿಮೆ ಮಾಡೋದಂದ್ರೆ ನೋಡಿ ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬ್ಯಾಕ್ ನೆಕ್ ಡೀಪ್ ಬಂದು 10 ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೆಜರ್ಮೆಂಟ್ ತಗೋಬೇಕಾದ್ರೆ 10 ಇಂಚ್ ತಗೊಂಡಿದ್ದೀನಿ. ನೋಡಿ 10.5 ಇಂಚಿಗೆ ಮಾರ್ಜಿನ್ ಬಿಟ್ಟು 10.5 ಇಂಚ್ ಮಾರ್ಕ್ ಮಾಡ್ಕೊಂತೀನಿ ಬ್ಯಾಕ್ ನೆಕ್ ಲೆಂತ್ ಅನ್ನ. ಇದ್ರ ಮೇಲೆ ಡಿಪೆಂಡ್ ಆಗಿ ನಾನು ಶೋಲ್ಡರ್ 2 ಇಂಚು ಕಮ್ಮಿ ಮಾಡ್ತೀನಿ ಇದಕ್ಕೆ. ನೋಡಿ ಫುಲ್ ಶೋಲ್ಡರ್ 15 ಇದೆ, ಇದರಲ್ಲಿ 2 ಇಂಚು ನಾವು ಕಡಿಮೆ ಮಾಡಿದ್ರೆ ನಮಗೆ 15 ಅಂದ್ರೆ 7.5 ಬರುತ್ತೆ. ನೋಡಿ 7.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನ 7.5ಗೆ 2 ಇಂಚ್ ಕಮ್ಮಿ ಮಾಡಿದ್ರೆ ನಮಗೆ ಇನ್ನು ಎಷ್ಟು ಉಳಿಯುತ್ತೆ? 5.5 ಇಂಚ್ ಉಳಿಯುತ್ತೆ. ನಾನು ಇದಕ್ಕೆ 5.5 ಇಂಚು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಕೂಡ ಅಷ್ಟೇ 5.5 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ. ಓಕೆ, ಇವಾಗ ಬಂದು ನಾನು ನೆಕ್ ವಿಡ್ತ್ ಅನ್ನ ಬಂದು ನಾನು 2.25 ಇಂಚ್ ಇಡ್ತಾ ಇದ್ದೀನಿ ಇದಕ್ಕೆ. ನೋಡಿ ನಮಗೆ 3 ಇಂಚು ನೆಕ್ ವಿಡ್ತ್ ಬೇಕು, ಹಾಗಾಗಿ ನಾನು 2.25 ಇಂಚು ನೆಕ್ ವಿಡ್ತ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ತುಂಬಾ ಜನ ಏನ್ ಕೇಳ್ತಾ ಇದ್ರು, ನೋಡಿ 3 ಇಂಚ್ ಇಡ್ದಿ, ಇಲ್ಲಿ 2.25 ಇದೆ, ಇಲ್ಲಿ 3.5 ಇಂಚ್ ಇಡ್ತೀನಿ, ಕೆಳಗಡೆ ಯಾಕೆ ಜಾಸ್ತಿ ಇಡ್ಬೇಕು ಅಂತ ಒಬ್ರು ಕಮೆಂಟ್ ಮಾಡಿದ್ರು. ನೋಡಿ ಕೆಳಗಡೆ ಅಗಲ ಜಾಸ್ತಿ ತಗೊಂಡಷ್ಟು ನಮ್ಗೆ ಸೇಪು ಬಹಳ ನೀಟಾಗಿ ಬರುತ್ತೆ. ಹಾಗಾಗಿ ನಾವು ಕೆಳಗಡೆ ಜಾಸ್ತಿ ತಗೋಬೇಕು ಡೆಪ್ತ್ ಅನ್ನ. ನೋಡಿ ಇದಕ್ಕೆ ನೀವು ನಿಮ್ಗೆ ಆಪ್ಷನಲ್ ನೀವು ಯಾವ ರೀತಿ ಬೇಕಾದ್ರೂ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ ಇದಕ್ಕೆ ನಾನು ಈ ರೀತಿ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಮಗೆ ಆರ್ಮೋಲ್ ಎಷ್ಟು ಬೇಕು, ಆರ್ಮೋಲ್ ಡೌನಿಂಗ್ ಬಂದು ನಮಗೆ ನೋಡಿ ಆರ್ಮೋಲ್ ಡೌನಿಂಗ್ ಆಯ್ತು. ನಮಗೆ ಟೋಟಲ್ ಆರ್ಮೋಲ್ ಇರೋದು ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು 16 ಇಂಚ್ ಇದೆ. ಓಕೆ, 16 ಇಂಚ್ ಇದೆ. ನಾವು ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ 5.25 ಇಂಚ್ ಇಡ್ತೀನಿ. ಈ ಮೆಜರ್ಮೆಂಟ್ಗೆ ನನಗೆ 5.25 ಇಂಚು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಹಂಗೆ ನಿಮ್ಗೆ ಒಂದು ಸ್ಯಾಂಪಲ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ನಮಗೆ ಟೋಟಲ್ ಬೇಕಾಗಿರೋದು ಆರ್ಮೋಲ್ ರೌಂಡಿಂಗ್ ಬಂದು 16 ಇಂಚು ಬರ್ಬೇಕು ನಮಗೆ ಟೋಟಲ್. ಓಕೆ, ನೋಡೋಣ ಇವಾಗ ಬರುತ್ತೆ ಇಲ್ಲ ಅಂತ ಹೇಳಿ. ಅದಕ್ಕಂತೂ ಮುಂಚೆ ನಾವು ಈ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ಚೆಸ್ಟ್ ಹಾಗೆ ವೇಸ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಚೆಸ್ಟ್ ಎಷ್ಟಿದೆ? 38 ಇದೆ. 38 ಅನ್ನ 4ರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 9.5 ಬರುತ್ತೆ. 9.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಸೊಂಟದ ಅಳತೆ ಎಷ್ಟಿದೆ? 30 ಇದೆ. ಸೊಂಟದ ಅಳತೆ ಬಂದು 30 ಇದೆ. 30ನ 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 7.5 ಇಂಚ್ ಬರುತ್ತೆ, ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಅಲ್ಲಿಗೆ 8.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಕೆಳಗಡೆ ಡಾಟ್ಗೂ ಕೂಡ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಕೂಡ 1.25 ಇಂಚ್ ಇಡ್ತೀನಿ. ಓಕೆ, ನಾವಿವಾಗ ಚೆಕ್ ಮಾಡೋಣ. 16 ಇಂಚು ನಮಗೆ ಆರ್ಮೋಲು ರೆಡಿ ಬೇಕು. ನೋಡಿ ಇಲ್ಲಿ 1/2 ಇಂಚು ನಾನು ಶೋಲ್ಡರ್ ಮಾರ್ಜಿನ್ ಬಿಡ್ತಾ ಇದ್ದೀನಿ. ನಿಮಗೆ ಒಂದು ಅಂದಾಜಲ್ಲಿ ಗೊತ್ತಾಗುತ್ತೆ ಮಾರ್ಕ್ ಮಾಡ್ಕೊಂಡ್ರೆ. ನಾನು ಇದನ್ನ 5.25 ಇಂಚ್ ಇಟ್ಟಿದ್ದೀನಿ ಆರ್ಮೋಲ್ ಡೌನಿಂಗ್ ಅನ್ನ. ನಮಗೆ ಈಗ ಬರುತ್ತೆ ಇಲ್ಲ ಅಂತ ಗೊತ್ತಾಗದಂಗೆ, ಹಂಗಾಗಿ ನಾನು ಎಕ್ಸಾಕ್ಟ್ ಆಗಿ ಇಟ್ಟಿಲ್ಲ. ನೋಡೋಣ, ಕಡಿಮೆ ಬಂದ್ರೆ ಕೆಳಗಡೆ ಮತ್ತೆ ತಗೋಬೇಕಾಗುತ್ತೆ. ಹಾಗಾಗಿ ನೋಡಿ ಈ ರೀತಿ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ 1 ಪಾಯಿಂಟ್ ಕಡಿಮೆ ಬರ್ತಿದೆ. ಒಂದು ನೂಲು ಕೆಳಕ್ಕೆ ಡೌನ್ ಮಾಡ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಇದರಿಂದ ನಿಮಗೆ ಒಂದು ಅರ್ಥ ಆಗ್ಬೇಕು. ನೋಡಿ ಇದರಿಂದ ಒಂದು ಅರ್ಥ ಆಗ್ಬೇಕು ನಿಮಗೆ. 38 ಚೆಸ್ಟ್ ಮೆಜರ್ಮೆಂಟ್ ಇದೆ, 30 ವೇಸ್ಟ್ ಮೆಜರ್ಮೆಂಟ್ ಇದೆ, ಶೋಲ್ಡರ್ ಬಂದು 15 ಫುಲ್ ಶೋಲ್ಡರ್ ಇದೆ.
ನಮಗೆ ಫುಲ್ ಲೆಸ್ ಶೋಲ್ಡರ್ನ ಲೆಸ್ ಮಾಡಿದಾಗ ನಾವು 5.5 ಇಂಚು ಶೋಲ್ಡರ್ ಇಟ್ಟಿದ್ದೀವಿ. ಈ ಮೆಜರ್ಮೆಂಟ್ಗೆ ನಾವು 38ಗೆ ಈ ಮೆಜರ್ಮೆಂಟನ್ನು ನಾವು ಒಂದು ಚಾರ್ಟ್ ಆಗಿ ಬರ್ಕೋಬಹುದು. ಓಕೆ, ಇಲ್ಲಿ ಕಾರ್ನರ್ ಸೈಡಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ನಾನಿಲ್ಲಿ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ನೋಡಿ. ಇದು ಸೇಪ್ಗೋಸ್ಕರ. ಹಾಗೆ ಈ ಸೇಪನ್ನು ಎಲ್ಲಿಂದ ತೆಗಿಬೇಕಂದ್ರೆ ಇವೆರಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ 5 ಇಂಚಿದೆ, 2.5ಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಥರ ಸ್ಕೇಲ್ ಇದ್ದರೆ ತುಂಬ ಪರ್ಫೆಕ್ಟಾಗಿ ಸೇಪನ್ನು ಮಾರ್ಕ್ ಮಾಡ್ಕೋಬೋದು ನೋಡಿ. ಈ ರೀತಿ ಬರಬೇಕು. ಹಾಗೆ ಇಲ್ಲಿ 1/4 ಇಂಚು ಡೌನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ನೋಡಿ. ಇದು ನಮಗೆ ಆರ್ಮೋಲ್ ಡೌನಿಂಗು ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಒಂದ್ಸರಿ ಚೆಕ್ ಮಾಡೋಣ ನೋಡಿ. ನಿಧಾನ ಆದರೂ ಪರವಾಗಿಲ್ಲ, ನೀವು ನೋಡಬೇಕಾಗುತ್ತೆ ತಾಳ್ಮೆಯಿಂದ ನೋಡಿ. 8 ಇಂಚು ಕರೆಕ್ಟಾಗಿ ಬರ್ತಿದೆಯಾ ಅಂದರೆ 16 ಇಂಚು ಆರ್ಮೋಲ್ ಇದೆ. ಓಕೆ, 16 ಇಂಚು ಆರ್ಮೋಲು ಕರೆಕ್ಟಾಗಿ ಬರ್ತಿದೆ ಅಂದರೆ 5.25 ಇಟ್ಟರೆ ಸಾಕು ನೀವು 38 ಸೈಜಿಗೆ ನೋಡಿ. ಇವಾಗ ನಾನು ಇದನ್ನು ಕಟ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಕೂಡ ನಾನು ನೆಕ್ ಬಿಡ್ತಿಗೆ ನ್ಯಾಚ್ ಹಾಕಂತೀನಿ, ಕಟ್ ಮಾಡಲ್ಲ. ಯಾಕಂದ್ರೆ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ಮಾಡ್ಕೋಬೇಕಾಗತ್ತೆ ನೋಡಿ. ನಮಗೆ ಡಾಟ್ ಬಂದು ಇಲ್ಲಿ ಬರುತ್ತೆ, ಎರಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಡಾಟ್ ಅನ್ನ ನಾವು 1 ಇಂಚ್ ಬಿಡಿದ್ವಿ, 1 ಇಂಚನ್ನು ಹಿಡಿಬೇಕಾಗತ್ತೆ.